13,000 ಜನಕ್ಕೆ ಏನಾಗಿದೆ ಸರ್, ಸೆಂಟ್ರಲ್ ಗೌರ್ಮೆಂಟ್ ಆರ್ಡ್ರ್ ಪ್ರಕಾರ 11,300 ಸರ್, 11,300 ಅರೌಂಡ್ 13 ಆಗ್ಬೋದು 12 ಆಗ್ಬೋದು, ಅದು ವ್ಯತ್ಯಾಸ ಇರುತ್ತೆ. ಅದು ಈಗೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಮಾಹಿತಿ. ಸೊ ಅದೇನಾಗಿದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾರು 2006 ಬಿಫೋರ್ ನೋಟಿಫಿಕೇಷನ್ಗಳನ್ನು ಬಿಫೋರ್ ದಟ್ ನೋಟಿಫಿಕೇಷನ್ ಆಗಿತ್ತು, ಅವರು ಯಾರ್ಯಾರಿದ್ದಾರೆ ಆ ಥರದ ನೌಕರರನ್ನು ಒನ್ ಫಾರ್ ಆಲ್ OPS ವ್ಯಾಪ್ತಿಗೆ ತರಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ಮೇಲೆ ನಮ್ಮ ರಾಜ್ಯದಲ್ಲೂ ಕೂಡ ಕಳೆದ 1 ತಿಂಗಳಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬಟ್ ಯೂನಿವರ್ಸಲ್ ಆಗಿ OPS ಆಗಿಲ್ಲ, ಅದಿನ್ನೂ 2.5 ಲಕ್ಷ ಜನದಿದೆ. ಅದು ದೊಡ್ಡ ಹೋರಾಟ ಇದೆ, ನಮ್ಮ ಡಿಮ್ಯಾಂಡಲ್ಲಿ ಇದೆ ನೋಡಿ, ಅದೇ ಮೇಜರ್ ಹೋರಾಟ. ಇದು ಆ ಒಂದು ನೋಟಿಫಿಕೇಷನ್ ಒಳಗೆ ಒಂದು ಡೇಟ್ ಒಳಗಡೆ ಇದ್ದಂಥವ್ರು 2006 ಮುಂದೆ ನೇಮಕಾತಿ ಅಧಿಸೂಚನೆ ಹೊರಡಿಸಿ 2006 ನಂತರ ನೇಮಕಾತಿ ಹೊಂದವ್ರು ಮಾತ್ರ ಅಷ್ಟು ಜನಕ್ಕೆ OPS ವ್ಯಾಪ್ತಿಗೆ ತರಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು. 4-6 ಇದ್ದವ್ರಿಗೆ ಅವ್ರಿಗಷ್ಟೇ. ಹಾಂ, ಲೇಟಾಗಿ ಆದವ್ರಿಗೆ ಎಸ್, ಅದೇ ವಿಷಯನೇ, ಅದು ಅವ್ರಿಗೆ ಮಾತ್ರ ಈಗ ಆಗಿರುವಂಥದ್ದು.